ಸೆಪ್ಟೆಂಬರ್ 19ರಂದು ವೀರಶೈವ ಲಿಂಗಾಯತ ಸಮಾವೇಶ ನಡೆಯಲಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿರಹಟ್ಟಿ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಮಾತನಾಡಿದ್ದಾರೆ. ವೀರಶೈವ ಲಿಂಗಾಯತ ಒಂದೇ ಅಂತ ಸಾರುವಂತಹ ಉದ್ದೇಶದಿಂದ ಈ ಸಮಾವೇಶವನ್ನು ಕೈಗೊಳ್ಳಲಾಗಿದೆ. ಎಂದಿಗೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬಾರದು ಅಂತ ಶಿರಹಟ್ಟಿ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೆಪ್ಟೆಂಬರ್ 19ರಂದು ವೀರಶೈವ ಲಿಂಗಾಯತ ಸಮಾವೇಶ ನಡೆಯುತ್ತೆ. ಹುಬ್ಬಳ್ಳಿಯಲ್ಲಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಸೆಪ್ಟೆಂಬರ್ 19ರಂದು ನಡೆಯುತ್ತೆ. ಇನ್ನು ವೀರಶೈವ ಲಿಂಗಾಯತ ಒಂದೇ ಅಂತ ಸಾರುವಂತಹ ಉದ್ದೇಶದಿಂದಾಗಿ ಈ ಸಮಾವೇಶವನ್ನು ಕೈಗೊಳ್ಳಲಾಗುತ್ತೆ. ಎಂದಿಗೂ ಕೂಡ ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬಾರದು ಅಂತ ಶಿರಹಟ್ಟಿ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಮಾತನಾಡಿದ್ದಾರೆ. ಕುರಿತು ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅದನ್ನು ಹೊರತುಪಡಿಸಿ ಮತ್ತೊಂದು ಜನಗಣತಿಯನ್ನು ಮಾಡಲಿಕ್ಕೆ ಸರ್ಕಾರ ಸಿದ್ಧವಾಗಿದೆ. ಈ ಒಂದು ಜನಗಣತಿಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ಎಲ್ಲರೂ ತಮ್ಮ ತಮ್ಮ ಸಮಾಜಗಳನ್ನು ಕುರಿತು ಮಾತಾಡುವ ಹಾಗೆ ನಾವು ಕೂಡ ನಿನ್ನಿನ ದಿವಸ ಸುದೀರ್ಘವಾದ ಒಂದು ಚರ್ಚೆಯನ್ನು ನೂರಾರು ಜನ ಮಠಾಧಿಪತಿಗಳು ಶಿವಯೋಗ ಮಂದಿರದಲ್ಲಿ ಮಾಡಿ ಇದೀಗ ಹುಬ್ಬಳ್ಳಿಯ ಮಾಧ್ಯಮದ ಮುಂದೆ ನಾವು ಬಂದಿದ್ದೇವೆ. ಅವರು ಆಂಧ್ರದ ಸ್ವಾಮೀಜಿಯವರು ಬಂದು ನೋಡಿ ಕರೆ ಬಿಚ್ಕುಂದ ಆಂಧ್ರ ಪ್ರದೇಶದ ಬಹಳ ಪ್ರಸಿದ್ಧ ಮಠವಾಗಿರುವಂತಹ ಬಿಚ್ಕುಂದದ ಸಂಸ್ಥಾನದ ಪೂಜ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಈಗ ನಮ್ಮ ನಿಲುವು ಅಂತಂದರೆ ಆ ನಿರ್ಮಾಣದ ಕುರಿತು ಎಲ್ಲ ಸಮಾಜ ಬಾಂಧವರಲ್ಲಿ ಬೇರೆ 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 ತಪ್ಪು ಕಲ್ಪನೆಗಳನ್ನು ಬೀರಿ ಗೊಂದಲ ತುಂಬಾ ನಡೀತಾ ಇದೆ. ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡಬೇಕು ಅಂತಕ್ಕಂಥ ಏನು ಕೆಲವು ಬಸವ ಸಂಸ್ಕೃತಿಯ ಜನ ಹೊರಟಿದ್ದಾರೆ, ಅಲ್ಲಿ ಸಾಕಷ್ಟು ಗೊಂದಲ ಎಬ್ಬಿಸ್ತಾ ಇದ್ದಾರೆ. ಆ ಗೊಂದಲದ ಅದಕ್ಕೆ ಭಕ್ತರು ಸಮಾಜ ಯಾರೂ ಬಲಿಯಾಗಬಾರ್ದು. ನಮ್ಮ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಅನಗಲ್ಲ ಕುಮಾರಸ್ವಾಮಿಗಳ ಅವರ ಏನು ಗಟ್ಟಿ ನಿಲುವು ನೂರಾರು ವರ್ಷಗಳಿಂದ ಏನು ಇತ್ತು, ಅದರ ಜೊತೆನೇ ಇತ್ತಿತ್ತಲಾಗಿ ಮಹಾಸಭೆಯ ಅಖಿಲ ಭಾರತ ಮಹಾಸಭೆಯ ನಿಲುವದ ವೀರಶೈವ ಲಿಂಗಾಯತ ನಾವೆಲ್ಲ ಒಂದೇ ಅಂತಕ್ಕಂಥ